ಮಡಿಕೇರಿ ಇದು ಕರ್ನಾಟಕದ ಕೊಡಗು ಜಿಲ್ಲೆಯ ಆಡಳಿತ ಕೇಂದ್ರವಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 1170 ಮೀಟರ್ ಎತ್ತರದಲ್ಲಿ ನೆಲೆಸಿದ್ದು ತನ್ನ ಹಸಿರು ಪ್ರಕೃತಿ, ಹವ್ಯಾಸಿ ಹವಾಮಾನ ಮತ್ತು ಸಾಂಸ್ಕೃತಿಕ ಪರಂಪರೆಗಾಗಿ ಪ್ರಸಿದ್ಧಿಯನ್ನ ಪಡೆದಿದೆ. ಹಾಗಿದ್ರೆ ಮಡಿಕೇರಿಯಲ್ಲಿ ಯಾವೆಲ್ಲ ಪ್ರಸಿದ್ಧ ಪ್ರವಾಸಿ ತಾಣಗಳಿವೆ, ನಾವು ಮಡಿಕೇರಿಗೆ ಹೋದ್ರೆ ಯಾವೆಲ್ಲ ತಾಣಗಳಿಗೆ ಭೇಟಿಯನ್ನ ನೀಡಬಹುದು ಅನ್ನೋ ಮಾಹಿತಿಯನ್ನ ಈ ವಿಡಿಯೋದ ಮೂಲಕ ತಿಳಿಯೋಣ ಬನ್ನಿ. ಮೊದಲನೇದಾಗಿ ರಾಜ್ ಸೀಟ್ ಮಡಿಕೇರಿಯ ಬಹಳ ಪ್ರಸಿದ್ಧ ಪ್ರವಾಸಿ ಸ್ಥಳಗಳಲ್ಲಿ ಒಂದು. ಇದು ಒಂದು ಸಣ್ಣ ಉದ್ಯಾನವನವಾಗಿದ್ದು ರಾಜರು ಕಣಿವೆಗಳ ಸುಂದರ ಸೂರ್ಯಾಸ್ತ ಮತ್ತು ಸೂರ್ಯೋದಯವನ್ನು ನೋಡಲು ಬಳಸುವ ಸ್ಥಳವಾಗಿತ್ತು. ಇಲ್ಲಿ ಹಸಿರು ತೋಟಗಳು ಮತ್ತು ಮ್ಯೂಸಿಕ್ ಫೌಂಟೇನ್ ಪ್ರವಾಸಿಗರನ್ನ ಆಕರ್ಷಿಸುತ್ತದೆ. ಅಬ್ಬಿ ಜಲಪಾತ ಕಾಫಿ ತೋಟಗಳ ನಡುವೆ ಹರಿಯುವ ಸುಂದರ ಜಲಪಾತ ಇದಾಗಿದೆ. ಮಡಿಕೇರಿಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದ್ದು ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸಲು ಉತ್ತಮವಾದ ಸ್ಥಳವಾಗಿದೆ. ಇನ್ನು ಮಡಿಕೇರಿ ಕೋಟೆ ಕಡಿವಾಳ ರಾಜನ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡಂತಹ ಈ ಕೋಟೆ ಐತಿಹಾಸಿಕ ಪ್ರಿಯರಿಗಾಗಿ ಮಹತ್ವದ್ದಾಗಿದೆ. ಈ ಕೋಟೆಯ ಒಳಗಿರುವ ಮ್ಯೂಸಿಯಂನಲ್ಲಿ ಹಲವಾರು ಐತಿಹಾಸಿಕ ವಸ್ತುಗಳನ್ನು ಪ್ರದರ್ಶಿಸಲಾಗಿದೆ. ಓಂಕಾರೇಶ್ವರ ದೇವಸ್ಥಾನ ಇದು ಹಿಂದೂ ಶೈಲಿಯ ದೇವಾಲಯವಲ್ಲ, ಆದರೆ ಇದು ಘಾತಿಕ್ ಮತ್ತು ಇಸ್ಲಾಮಿಕ್ ಶೈಲಿಯ ಮಿಶ್ರಣದಿಂದ ನಿರ್ಮಿತವಾಗಿದ್ದು ಒಂದು ಪ್ರತ್ಯೇಕ ಸೌಂದರ್ಯವನ್ನ ನೀಡುತ್ತದೆ. ಮಂಡಲ್ಪಟ್ಟಿ ಜಿಪ್ ಸಫಾರಿಯ ಮೂಲಕ ಹತ್ತಬಹುದಾದ ಈ ಸ್ಥಳವು ಪಶ್ಚಿಮ ಘಟ್ಟಗಳ ಅದ್ಭುತ ದೃಶ್ಯವನ್ನ ನೀಡುತ್ತದೆ. ಟ್ರೆಕಿಂಗ್ ಪ್ರಿಯರಿಗಾಗಿ ಇದೊಂದು ಅದ್ಭುತವಾದ ಸ್ಥಳವಾಗಿದೆ. ಕಾವೇರಿಯ ನದಿ ಮೂಲ ಸ್ಥಾನ ಕಾವೇರಿಯ ನದಿಯ ಉಗಮ ಸ್ಥಳವಾಗಿರುವ ತಲಕಾವೇರಿ ಮಡಿಕೇರಿಯಿಂದ ಸುಮಾರು 48 ಕಿಲೋಮೀಟರ್ ದೂರದಲ್ಲಿದೆ. ಇದು ಧಾರ್ಮಿಕ ಮತ್ತು ಪ್ರಕೃತಿಯ ದೃಷ್ಟಿಯಿಂದ ಪ್ರಮುಖ ತಾಣವಾಗಿದೆ. ರಾಜರ ಸಮಾಧಿ ಕೊಡವರ ರಾಜರ ಸಮಾಧಿ ಇದಾಗಿದೆ. ಇಲ್ಲಿಯ ಇಂಡೋ ಸರಾಜಿನಿಕ್ ಶೈಲಿಯ ಶಿಲ್ಪಕಲೆಯು ಪ್ರವಾಸಿಗರನ್ನ ಆಕರ್ಷಿಸುತ್ತದೆ. ಇನ್ನು ಕೊಡಗು ಬುದ್ಧ ಮಠ ಬೈಲಕುಪ್ಪೆಯಲ್ಲಿರುವ ಈ ಬೌದ್ಧ ಮಠವು ತನ್ನ ಆಕರ್ಷಕ ವಾಸ್ತುಶಿಲ್ಪ ಮತ್ತು ಶಾಂತ ವಾತಾವರಣಕ್ಕಾಗಿ ಪ್ರಸಿದ್ಧಿಯನ್ನ ಪಡೆದಿದೆ. ಕಾಫಿ ತೋಟಗಳು ಮಡಿಕೇರಿಯು ತನ್ನ ಕಾಫಿ ತೋಟಗಳಿಗಾಗಿ ಪ್ರಖ್ಯಾತವನ್ನ ಪಡೆದಿದೆ. ಸುಂದರವಾದ ಹಸಿರುಮಯ ಕಾಫಿ ತೋಟಗಳನ್ನು ನಾವು ಮಡಿಕೇರಿಯಲ್ಲಿ ನೋಡಿ ಪ್ರಕೃತಿಯನ್ನ ಆನಂದಿಸಬಹುದಾಗಿದೆ. ಮಡಿಕೇರಿ ಪ್ರಯಾಣಕ್ಕೆ ಅತ್ಯುತ್ತಮ ಕಾಲ ಹೇಳಿದ್ರೆ ಅಕ್ಟೋಬರ್ನಿಂದ ಏಪ್ರಿಲ್ವರೆಗೆ ಇಲ್ಲಿ ಪ್ರವಾಸ ಕೈಗೊಳ್ಳುವುದು ಸೂಕ್ತವಾದುದು. ಸುಂದರವಾದ ಹವಾಮಾನದಲ್ಲಿ ಪ್ರಕೃತಿಯನ್ನು ಅನ್ವೇಷಿಸಲು ಪ್ರವಾಸಿಗರಿಗೆ ಸಹಾಯವಾಗುತ್ತದೆ. ಮಡಿಕೇರಿಯ ಈ ತಾಣಗಳು ಪ್ರವಾಸಿಗರಿಗೆ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸುವುದರ ಜೊತೆಗೆ ಸಾಂಸ್ಕೃತಿಕ ಅನುಭವವನ್ನು ನೀಡುತ್ತದೆ.